ನೀವು ಯಾವುದಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಸಬೇಕು ಅನ್ನೋ ಪ್ಲಾನ್ ಮಾಡಿದ್ದೀರಾ? ದುಡ್ಡು ಕೊಟ್ಟು ಮುಂದೆ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲು ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಸ್ನೇಹಿತರೆ, ನಮ್ಮ ಸರ್ಕಾರ, ಪರಿಸರ ಪ್ರೇಮಿಗಳು, ಪರಿಸರವಾದಿಗಳು ಹೇಳೋದು ಇಂಧನ ಬಳಕೆ ಕಮ್ಮಿ ಮಾಡಿ, ಅಂದರೆ ಪೆಟ್ರೋಲ್ ಹಾಗೂ ಡೀಸೆಲ್ ಬಳಕೆ ಕಮ್ಮಿ ಮಾಡಿ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ ಅಂತ ಹೇಳ್ತಾರೆ. ಇದು 100ಕ್ಕೆ 100 ಸತ್ಯ ಮತ್ತು ಬಹಳ ಉಪಯೋಗಕಾರಿ ಕೂಡ. ಯಾಕೆಂದ್ರೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಪೊಲ್ಯೂಷನ್ ತುಂಬ ಹೆಚ್ಚಾಗುತ್ತೆ. ಅದನ್ನು ನಾವು ಕಡಿಮೆ ಮಾಡೋದ್ರಿಂದ ಪರಿಸರ ರಕ್ಷಣೆಗೆ ನಮ್ಮದೊಂದು ಕೊಡುಗೆ ಇರುತ್ತೆ. ಜೊತೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ದಿನಕ್ಕೆ ಏರ್ತಾನೆ ಇದೆ. ನಾವು ದುಡ್ಡನ್ನು ಉಳಿಸ್ಬೇಕು, ಪರಿಸರ ರಕ್ಷಣೆನೂ ಮಾಡಬೇಕು ಅಂದರೆ ಖಂಡಿತ ಎಲೆಕ್ಟ್ರಿಕ್ ವಾಹನಗಳ ಮೊರೆ ಹೋಗಬೇಕು. ಆದರೆ ಈ ಎಲೆಕ್ಟ್ರಿಕ್ ವೆಹಿಕಲ್, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಇದನ್ನ ಖರೀದಿ ಮಾಡೋದಕ್ಕೆ ಮುಂಚೆ ನಾವು ಈ ಒಂದು 5 ಅಂಶಗಳ ಬಗ್ಗೆ ವಿವರಗಳನ್ನು ಪಡ್ಕೊಂಡು ಸಂತೃಪ್ತಿ ಆದರೆ ಮಾತ್ರ ವಾಹನ ಖರೀದಿಯನ್ನು ಮಾಡಬೇಕಾಗತ್ತೆ. ಮೊದಲನೇದು, ಬಹಳ ಪ್ರಮುಖವಾಗಿ ನೀವು ಕೇಳಬೇಕಾಗಿರುವ ಅಂಶ, ಬ್ಯಾಟರಿ ಮೇಲಿನ ವಾರಂಟಿ. ಬ್ಯಾಟರಿಗೆ ಎಷ್ಟು 5 ವರ್ಷ ವಾರಂಟಿನ ಅಥವಾ 8 ವರ್ಷ ವಾರಂಟಿನ, ಈ ವಿವರ ಕೇಳಿ. ಎರಡನೇ ಅಂಶ ನಾವು ಗಮನಿಸಬೇಕಾಗಿರೋದು, ನಮ್ಮಲ್ಲಿ ಸೂಕ್ತ ಚಾರ್ಜಿಂಗ್ ವ್ಯವಸ್ಥೆ ಇದೆಯಾ, ಅಥವಾ ನಮ್ಮ ಸುತ್ತಮುತ್ತ ಎಲ್ಲಾದರೂ ಚಾರ್ಜಿಂಗ್ ಪಾಯಿಂಟ್ ಸ್ಟೇಷನ್ಸ್ ಇದೆಯಾ, ಇದನ್ನು ಒಂದು ಖಾತ್ರಿ ಮಾಡ್ಕೊಳ್ಳಿ. ಮೂರನೇದು, ಈ ರೇಂಜ್ ಅಂತ ಏನು ಹೇಳ್ತಾರೆ ಕಂಪ್ನಿಯವರು, ಬ್ಯಾಟ್ರಿ ರೇಂಜ್, ಒಂದು ಸಾರಿ ಫುಲ್ ಚಾರ್ಜ್ ಮಾಡಿದ್ರೆ ಇಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಏನು ರೇಂಜ್ ಹೇಳ್ತಾರೆ, ಆ ರೇಂಜ್ ಖಚಿತವಾಗಿರೋದಿಲ್ಲ. ಯಾಕೆಂದ್ರೆ ಅದು ನಿಮ್ಮ ಟ್ರಾಫಿಕ್, ಕಾರ್ ಆಗಿದ್ರೆ AC ಯೂಸೇಜ್ ಮತ್ತು ಐಡಲ್ ರನ್ನಿಂಗ್, ಇದ್ರ ಮೇಲೆ ರೇಂಜ್ ಯಾವಾಗಲೂ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಕರೆಕ್ಟ್ ರನ್ನಿಂಗ್ ರೇಂಜ್ ಏನು ಅನ್ನೋದನ್ನ ನೀವು ಡೀಲರ್ ಹತ್ರ ಮಾಹಿತಿ ಪಡ್ಕೊಳ್ಳಿ. ನಾಲ್ಕನೇದು, ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಕಾಸ್ಟ್ ಏನು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಮುಂದೆ 5 ವರ್ಷ ಅಥವಾ 8 ವರ್ಷದ ನಂತರ ಬ್ಯಾಟ್ರಿ ಚೇಂಜ್ ಮಾಡಬೇಕಾದ್ರೆ ಏನು ಖರ್ಚು ನಮಗೆ ಬರುತ್ತದೆ ಅನ್ನೋದನ್ನ ನಾವು ತಿಳ್ಕೋಬೇಕು. 5ನೇ ಪ್ರಮುಖ ಅಂಶ ನಾವು ತಿಳ್ಕೋಬೇಕಾಗಿರೋದು ಅಂತಂದ್ರೆ, ಈ ವೆಹಿಕಲ್ನ ಸರ್ವಿಸ್ ಸ್ಟೇಷನ್ ನಮ್ಮ ಸಮೀಪದಲ್ಲಿ, ನಮ್ಮ ಸುತ್ತಮುತ್ತದಲ್ಲಿ ಇದೆಯಾ, ಸ್ಪೇಸ್ಗಳು ಸಾಕಷ್ಟು ಸಿಗುತ್ತಾ, ಹಾಗೆ ಈ ವೆಹಿಕಲ್ನ ರೀಸೇಲ್ ವ್ಯಾಲ್ಯೂ 5 ವರ್ಷ ಅಥವಾ 8 ವರ್ಷ ಅಥವಾ 10 ವರ್ಷದ ನಂತರ ಇದರ ರೀಸೇಲ್ ವ್ಯಾಲ್ಯೂ ಏನು ಇರಬಹುದು ಅನ್ನೋ ಒಂದು ಮಾಹಿತಿಯನ್ನು ನಾವು ಪಡ್ಕೋಬೇಕಾಗಿರುತ್ತೆ. ಈ ಎಲ್ಲ ಅಂಶಗಳನ್ನ ಗಮನಿಸಿ ಯಾವ ವಾಹನ ಖರೀದಿ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಬಹಳ ಮುಖ್ಯ. EV ಫ್ಯೂಚರ್ ಆಗಿರ್ಬೋದು, ಆದರೆ ಇನ್ಫಾರ್ಮ್ಡ್ ಡಿಸಿಷನ್ ಇನ್ನೂ ಮುಖ್ಯ. ಈ ವಿಡಿಯೋ ಉಪಯೋಗ ಆಯ್ತಾ? ಇನ್ನೊಬ್ರಿಗೂ ಶೇರ್ ಮಾಡಿ, ಅವರು ತಪ್ಪು ಮಾಡೋದನ್ನ ತಪ್ಪಿಸಿ. ಹಾಗೇನೆ ನಿಮ್ಮ ಹತ್ರ ಯಾವುದಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ಇದೆಯಾ, ಅಥವಾ ಯಾವುದಾದ್ರು ಎಲೆಕ್ಟ್ರಿಕ್ ವೆಹಿಕಲ್ನ ಖರೀದಿ ಮಾಡೋ ಪ್ಲಾನ್ ಇದೆಯಾ? ಕಮೆಂಟ್ ಸೆಕ್ಷನ್ ತಿಳಿಸಿ.